ರೀ? ರುದ್ರನ್ ಕೇಳಿದ್ರ ಏನ್ ಹೇಳ್ದ? ಯಾವ ಹುಡ್ಗಿ ಇಷ್ಟ ಆಯ್ತಂತೆ? ಸ್ವಲ್ಪ ತಾಳು. ಯಾಕೆ ಹಿಂಗ ಆತ್ರಗೆಟ್ಟೋಳ್ತಾರ ಆಡ್ತೀಯ? ಇತರ ಆತ್ರ ಗೆಟ್ಟೆ ಮೊನೆ ತೊಳಿಯೋಳ್ನ ಸೊಸೆ ಮಾಡ್ಕೊಂಡು ತಂದಿದ್ದು. ಈ ಸಲನಾರ ಯೋಚನೆ ಮಾಡವ, ಅರ್ಜೆಂಟ್ ಮಾಡಬೇಡ. ಅಪ್ಪಯ್ಯ, ನನಗೆ ಈ ಹುಡುಗಿ ಇಷ್ಟ ಆಗೋಳೆ. ನಿಮಗೂ ಒಪ್ಪಿಗೆ ಆದರೆ ಮುಂದಿನ ಮಾತುಕತೆ ಮಾಡುವ. ಇವಳೆಲ್ಲ ಸರಿಯಾಗಿ ಯೋಚನೆ ಮಾಡಿದ್ಯೇನೋ? ಹೌದಪ್ಪಯ್ಯ, ನೋಡ್ತಿದ್ದಂಗೆ ಇಷ್ಟ ಆಗೋದ್ಲು. ಹೆಂಡ್ತಿ ಅಂತ ಆದರೆ ನಾನು ಇವಳನ್ನೇ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ ಬಿಡು. ಇವ್ರ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಸರಿ ಅಪ್ಪಯ್ಯ. ಅಲೆಲೆಲೆಲೆಲೆಲೆ, ಈಡು ಜೋಡು ಚಂದಾಗೈತೆ ಕಣ್ಣ. ಈ ಹುಡುಗಿ ಮಕ್ಕದಲ್ಲಿ ಏನ್ ಲಕ್ಷಣ ಐತೆ? ಈ ಹುಡುಗಿ ಈ ಮನೆಗ್ ಟಕ್ಕು ಸೊಸೆ ಐತಲೆ, ಎರಡು ಮಾತೇ ಇಲ್ಲ. ಓ ಸಾಕು ಸಾಕು, ಎಲ್ರಿತಾವ ಬೊಗಳ್ತಾ ಬರ್ಬೇಡ. ನಾಲ್ಗೆ ಒಸಿ ಅದ್ಬಸ್ತಲ್ಲಿರ್ಲಿ. ಅಪ್ಪಯ್ಯ, ಹೊಸಿ ಹೊರಗಡೆಗೆ ಹೋಗ್ಬಿಟ್ಟು ಬರ್ತೀನಿ. ಏಯ್ ಇರ್ಲ, ಹೊಳಿ ಅಂದ್ರೆ ಆಕ್ಸಿಡೆಂಟ್ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದೆ. ಏನಾಯ್ತು? ಅಪ್ಪಯ್ಯ, ಪೊಲೀಸ್ ಅವ್ರ ತವ ಕೇಳಿದೆ. ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಗೊತ್ತಾಗಿಲ್ಲ. ಆದರೆ ಆಕ್ಸಿಡೆಂಟ್ ಮಾಡಿರೋನು ಬೇಕು ಅಂತಾನೆ ಮಾಡೋನಂತೆ. ಮೊದಲೇ ಯೋಚನೆ ಮಾಡಿ CCTV ರೆಕಾರ್ಡ್ ಎಲ್ಲ ತೆಗೆದು ಅಳಿಸ್ಬಿಟ್ಟವನೆ. ಓ ಹಂಗ? ನಮ್ಮಿಂದ ತಪ್ಪಿಸ್ಕೊಂಡು ಎಷ್ಟು ದಿನ ಬಚಾವ್ ಆಗ್ತಾನೆ ನಾನು ನೋಡ್ತೀನಿ. ನೋಡು, ಈ ವಿಷಯನ ಇಟ್ಟಕ್ಕೆ ಬಿಡಬಾರ್ದು. ಆ ಪೊಲೀಸ್ ಅವ್ರನ್ನ ಸರಿಯಾಗಿ ವಿಚಾರಿಸ್ತಾ ಇರು. ಸರಿ ಅಪ್ಪಯ್ಯ, ಬತ್ತಾ ಎಲ್ಲ ವಿಚಾರಿಸ್ಕೊಂಡು ಬರ್ತೀನಿ. ಹೋಗು. ಅಲ್ಲ, ರುದ್ರ ಹೆಂಗೂ ಹುಡ್ಗಿನ ಒಪ್ಕೊಂಡವನೆ. ಗುರುಮಾತಕ್ ಫೋನ್ ಮಾಡಿ ಅವ್ರ ಒಪ್ಪಿಗೆನೂ ತಕೊಳುಮ. ಎನ್ನೆನೆ ಫೋನ್ ಮಾಡಿದ್ದೆ. ಶಿಷ್ಯ ಅಂದ್ರೆ ಯಾರೋ ತಕೊಂಡ್ರು. ಧ್ಯಾನದಲ್ಲವ್ರೆ, ಈಗ ಮಾತಾಡಕ್ಕಾಗಲ್ಲ, ಆಮೇಲೆ ಫೋನ್ ಮಾಡಿಸ್ತೀನಿ ಅಂತ ಹೇಳವ್ರೆ. ಈಗ ಅವರೇ ಫೋನ್ ಮಾಡ್ತಾವ್ರೆ. ಗುರುಮತ ಫೋನ್ ಮಾಡ್ತಾವ್ರ? ಒಳ್ಳೆ ಸುದ್ದಿ ಮಾತಾಡ್ತಿದ್ದಂಗೆ ಅವರೇ ಫೋನ್ ಮಾಡ್ತಾವ್ರಂದ್ರೆ ಒಳ್ಳೇದೇ ಆಯ್ತು. ಮೊದ್ಲು ಫೋನ್ ಐತಿ, ಮಾತಾಡಿ. ನಮಸ್ಕಾರ ಗುರುಮಾತಾ. ಹೇಳು ಶರದ್ರಪ್ಪ, ಅದೇನೋ ನೀನು ನನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಅಂದ್ಯಂತೆ. ಹೂ ಗುರುಮಾತಾ, ನಿಮ್ಮ ಒಪ್ಪಣೆ ಇಲ್ಲದೆ ನಾನು ಯಾವ್ದಾರ ಕೆಲಸ ಮಾಡಿನೇ? ನೀವು ಧ್ಯಾನಕ್ಕೆ ಬೇರೆ ಊರಿಗೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಹೌದು ಶರದ್ರಪ್ಪ, ನಾನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಧ್ಯಾನದಲ್ಲಿದ್ದೀನಿ. ಹಾಗಾಗಿ ನಾನು ಯಾರ ಜೊತೆನೂ ಮಾತಾಡ್ಲಿಕ್ಕಾಗಲಿಲ್ಲ. ನೀನು ಪದೇ ಪದೇ ಫೋನ್ ಮಾಡ್ತಾ ಇದ್ದೀಯಾ ಅಂತ ಶಿಷ್ಯಂದ್ರು ಹೇಳಿದ್ರು. ಹೇಳು ಶರದ್ರಪ್ಪ. ಧ್ಯಾನದ ನಡುವೆ ನನಗೋಸ್ಕರ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಮಾತಾ. ನೀವು ಧ್ಯಾನದಲ್ಲಿರುವಾಗ ನಮ್ಮ ಮನೆನಾಗ ಏನೇನೋ ಆಯ್ತು. ನಮ್ಮ ಸೊಸೆ ಗರ್ಭಪಾತ ಆಗೋಯ್ತು, ಮಗು ಸತ್ತೋಯ್ತು. ಗುರುಮಾತಾ, ಮತ್ತೆ ಸುನಂದಂಗೆ ಮಕ್ಕಳೇ ಆಗಕ್ಕಿಲ್ಲ ಅಂತ ಡಾಕ್ಟರ್ ಹೇಳವ್ರೆ. ಪಾಪ, ಎಂತ ಪರೀಕ್ಷೆ ಕೊಡ್ತಿದ್ದಾನೆ ಆ ದೇವ್ರ ಆ ಮಗುಗೆ. ಆಟ ಇಲ್ಲ ಗುರುಮಾತಾ. ಈ ಸಿದ್ಯಾಗೆ ನನ್ನ ಹೆಂಡ್ರು ರುದ್ರ ಇಬ್ರು ಜೈಲ್ಗೆ ಹೋಗ್ಬೇಕಾ ಬಂತು. ಇಲ್ಲಿ ಶಿವರುದ್ರಪ್ಪ ಅವ್ರ ಹೆಂಡತಿ ಪಾರ್ವತಿ ಮತ್ತು ಅವ್ರ ಮಗ ರುದ್ರ ಅಂದ್ರೆ ಯಾರು? ಇವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ಸುನಂದನ ಅಮಾಯಕ ಹೆಣ್ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕೆ. ಅದಕ್ಕೆ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಈಗ ನೀನು ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಶಿವರುದ್ರಪ್ಪ? ನಮ್ಮ ರುದ್ರಂಗೆ ಇನ್ನೊಂದು ಮದ್ವೆ ಮಾಡ್ಸೋಣ ಅಂತಿದ್ದೀನಿ ಗುರುಮಾತಾ. ಮನೆಗೆ ವಂಶೋದ್ಧಾರಕ ಬೇಡವೆ, ಅದಕ್ಕೆ ಮದುವೆಗೆ ಏನು ಅಡ್ಡಿ ಆತಂಕ ಇಲ್ವೇ ಅಂತ ವಸಿ ನೀವು ಹೇಳಬೇಕು. ಯಾಕೆ ಅಂದರೆ ಸಂಕ್ರಣ ಹೆಂಡ್ರು ಹೆಂಗೆ ಅಂತ ನಿಮಗೆ ಗೊತ್ತಲ್ವೇ?
ಅವಳು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ. ನಮ್ಮ ಸಂಕ್ರಾನು ಅವಳು ಮಾತಿಗೆ ಕಟ್ ಬೀಳ್ತಾನೆ, ಅವಳು ಹೇಳ್ದಂಗೆ ನಡೀತಾನೆ. ನಮ್ಮ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡಕ್ಕಿಲ್ಲ. ಅವನನ್ನು ಹೆಂಗ್ ದಾರಿಗೆ ತರೋದು ಅಂತಾನೆ ನಮ್ಗೆ ಯೋಚನೆ. ಇದಕ್ಕೆ ಪರಿಹಾರ ಅಂದ್ರೆ ನೀವು ಶಂಕರ್ನನ್ನ ಖುಷಿಯಾಗಿ ನೋಡ್ಕೊಳ್ಳೋದು. ಆಗ ಮಾತ್ರ ಎಲ್ಲವೂ ನೀವು ಅಂದ್ಕೊಂಡ ಹಾಗೆ ಆಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿ ಗುರುಮಾತ? ಗೌರಿಗೆ ನಿಮ್ಮಿಂದ ಯಾವುದೇ ತರದ ತೊಂದರೆ ಇಲ್ಲ ಅನ್ನೋದನ್ನ ನೀವು ಶಂಕರ್ನಿಗೆ ಮನದಟ್ಟು ಮಾಡಿಸಿ. ಗೌರಿನ ನೀವು ಚೆನ್ನಾಗಿ ನೋಡ್ಕೋತಿದ್ದೀರಾ, ನಿಮ್ಮಿಂದ ಅವಳಿಗೆ ಯಾವುದೇ ತರದ ಅಪಾಯ ಇಲ್ಲ ಅನ್ನೋ ನಂಬಿಕೆ ಶಂಕರ್ನಿಗೆ ಬರಬೇಕು. ಆಗ ಮಾತ್ರ ಅವನು ರುದ್ರನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಒಪ್ಕೋತಾನೆ. ಈ ವಿಷಯದಲ್ಲಿ ಗೌರಿ ಏನಾದ್ರೂ ಇದನ್ನ ವಿರೋಧಿಸಿದ್ರೆ ಅವನು ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ. ಅವನು ನಿಮ್ಮ ಪರವಾಗಿ ನಿಂತ್ಕೋತಾನೆ. ಆಯ್ತು ಗುರುಮಾತ, ಒಳ್ಳೆ ವಿಷಯನ ಹೇಳಿದ್ರಿ. ನೀವ್ ಹೇಳ್ದಂಗೆ ಮಾಡ್ತೀವಿ. ಸಂಕ್ರನ ವಿಶ್ವಾಸನ ಗಳಿಸ್ತೀವಿ. ಇನ್ನೊಂದು ವಿಷಯ ಶರದ್ರಪ್ಪ, ನಾಳೆ ಶಂಕರ ಹುಟ್ಟಿದ ದಿನ. ಆ ವಿಷಯನ ನೀವೆಲ್ಲರೂ ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಅಯ್ಯೋ ಶಿವನೇ, ಹೌದು ಗುರುಮಾತ, ಮರ್ತೇ ಬಿಟ್ಟಿದ್ವಿ. ಅದಕ್ಕೆ ನಾಳೆ ಸಂಜೆ ಮಹಾಪೂಜೆ ಮಾಡಿ ತದನಂತರ ಎಲ್ಲರ ಸಮ್ಮುಖದಲ್ಲಿ ಶಂಕರನ ಹುಟ್ಟಿದ ಹಬ್ಬನ ಆಚರಿಸಿ. ಶಂಕರನಿಗೆ ನಿಮ್ಮ ಮೇಲಿನ ನಂಬಿಕೆಗೆ ಇದೊಂದು ಮೊದಲ ಹೆಜ್ಜೆ. ಸರಿ ಗುರುಮಾತ, ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗ್ಲಿ. ಏ ಪಾರ್ವತಿ, ನಾಳೆ ಸಂಕ್ರನ್ ಹುಡ್ದಬ್ಬ, ಮನೆಯಾಗೆ ಮಹಾಪೂಜೆ ಮಾಡು ಅಂತ ಗುರುಮಾತ ಹೇಳವ್ರೆ. ಬಿರ್ನ ಹೋಗಿ ಎಲ್ಲ ಅಣಿ ಮಾಡ್ಕೊ ಹೋಗು. ಪಂಕುತವ ಹೇಳಿ ಮೇಲ್ಗಡೆ ಇರೋ ಪೂಜೆ ಸಾಮಾನೆಲ್ಲ ತೆಗಿಸ್ಬಿಡ್ತೀನಿ. ಬೆಳ್ಳುಳ್ಳಿ ಇದನ್ನ ತಗೊಬಂದ್ರೆ ಐಶ್ವರ್ಯ ಅವರೇ? ಯಾಕೆ ತಕ್ಕ ಬಂದೆ ಅಂದ್ರೆ ಡಾಕ್ಟ್ರು ಹೇಳಿಲ್ವೇ ತಲೆ ಮ್ಯಾಕಿರೋ ಬ್ಯಾಂಡೇಜ್ನ ಅವಾಗ ಚೇಂಜ್ ಮಾಡ್ತಿರ್ಬೇಕು ಅಂತ? ಮೊನ್ನೆ ತಾನೇ ಚೇಂಜ್ ಮಾಡಿದ್ವಲ್ಲ. 2 ದಿನಕ್ಕೆ ಒಂದ್ಸತಿ ಅಥವಾ ದಿನ ಬಿಟ್ಟು ದಿನ ಚೇಂಜ್ ಮಾಡಿ ಅಂತ ಹೇಳಿಲ್ವಾ ಡಾಕ್ಟ್ರು? ಯಾಕೆ ಮರ್ತ್ಬಿಟ್ಟ? ಹಂಗೇನಾದ್ರು ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಆಯ್ತದೆ ಅಂತ ಹೇಳಿದ್ರು ಅವರು. ಐಶ್ವರ್ಯ, ಅದು ಇನ್ಸ್ಪೆಕ್ಟರ್ ಅಲ್ಲ, ಇನ್ಫೆಕ್ಷನ್. ಏನೋ ಒಂದು ಸುಮ್ ಕುತ್ಕ, ನಾನು ನಿಂಗೆ ಚೇಂಜ್ ಮಾಡ್ತೀನಿ. ನಿನ್ನ ಅಂಗೈ ಮೇಲೆ ಮುಖವಿರಿಸಿ ನಿನ್ನೆ ಹೀಗೆ ನೋಡುವಾಸೆ. ಎಲ್ಲ ಜನುಮ ನಿನ್ನೆ ಅನುಸರಿಸಿ ನಿನ್ನ ಉಸಿರಾಸೇರುವಾಸೆ. ಗಂಟಲು ಬಿಗಿದಿದೆ ಮಾತು ಬಾರದೆ, ಕಂಗಳು ತುಂಬಿವೆ ಸಂತೋಷಕ್ಕೆ. ಬ್ಯಾಂಡೇಜ್ ಕಟ್ಬೇಕಾದ್ರೆ ನಿಂಗೆ ಏನಾರು ನೋವಾಯ್ತೆ? ಇಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಸರಿ, ನಾನು ಹೋಗ್ಬಿಟ್ಟು ವೀಲ್ ಚೇರ್ ತಕ್ಕ ಬರ್ತೀನಿ. ಇಬ್ರು ಒಟ್ಟಿಗೆ ತಿಂಡಿ ಮಾಡುಮ, ಆಯ್ತಾ? ಸರಿ. ಪಾರ್ವತಿ, ಪಾರ್ವತಿ, ಹೇಳಿ. ಇವತ್ತು ಮನೆನಾಗ ಪೂಜೆ ಇದೆ ಅಂತ ಎಲ್ರಿಗೂ ಹೇಳಿದ್ಯಾ?
ಆಹಾ ಇನ್ನ ಹೇಳಿಲ್ಲ. ಪೂಜೆ ಸಾಮಾನೆಲ್ಲ ಸತ್ಕೊಂಡು ಆಮೇಲೆ ಹೇಳು ಅನ್ಕೊಂಡಿವ್ನಿ. ಓ ಹಂಗ ಒಳ್ಳೆ ಕೆಲಸ ಮಾಡಿದೆ. ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ರಿಗೂ ಹೇಳು. ತೆಗದ್ ಬುಟ್ಟ ಅಂದ್ರೆ ಏನ್ ಪಂಡಿತರೆಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಎಲ್ರಿಗೂ ಹೇಳೋಣ ಅಂತಿದ್ಯೇನು? ಎಲ್ಲೇ ನಿನ್ ಮಕ್ಕಳು ಸೊಸೆಂದ್ರು ಅವ್ವ ಕರಿ ಎಲ್ರು. ಅಥವಾ ರುದ್ರ, ಸುನಂದ, ಗೌರಿ, ಶಂಕರ. ಅಯ್ಯೋ ಏಡಕ್ಕ ಬಿರ್ನೆ ಬನ್ನಿ. ಅಯ್ಯೋ 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 ಅವೋ ನಿನ್ನೇನ್ ಬಾಯ ಬೊಂಬಾಯ ಆ ಪಾಟಿ ನಾಯ್ಸ್ ಮಾಡ್ತೀಯಲ್ಲ, ಮನೆ ಎಲ್ಲ ಅಳ್ಳಾಡೋಯ್ತು. ನೀನ್ ಹಿಂಗೆ ಕೇಳಿಸ್ತಾ ಇದ್ರೆ ಅಪ್ಪ ಹಿಂಗೆ ಕೇಳಿಸ್ಕೊಂಡ್ ಬ್ಲೈಂಡ್ ಆಗಕ್ಕಿಲ್ವಾ? ಏಯ್ ಸುಮ್ಕಿಲ್ಲ, ಎಲ್ರು ಕೇಳಿಸ್ಕೊಳ್ಳಿ. ಸಂಜೆ ಮನೆನಾಗೆ ಮಹಾಪೂಜೆ ಐತಿ. ಯಾರು ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ. ಮನೆನಾಗೆ ಬೇಕಾದಷ್ಟು ಕೆಲಸ ಅದು. ಇದೇನಪ್ಪಯ್ಯ ಇದಕ್ಕಿದ್ದಂಗೆ ಪೂಜೆ ಅಂತಿದ್ಯಾ? ಏ ರುದ್ರ, ಗುರುಮಾತ ಹೇಳವ್ರೆ. ಪ್ರತಿ ವರ್ಷ ಮಾಡ್ತಿದ್ವಲ್ಲ, ಈ ವರ್ಷ ಯಾವುದೋ ಟೆನ್ಷನ್ ಆಗಿ ಮರ್ತೆ ಹೋಗಿತ್ತು. ಗುರುಮಾತ ಜ್ಞಪ್ತಿ ಮಾಡೋದು. ಸಂಜೆಗೆ ಮಹಾಪೂಜೆ ಅದೇ. ಪೂಜೆಗೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ನೀನೇ ನೋಡ್ಕೋಬೇಕು. ಏನು ತಪ್ಪಾಗಬಾರ್ದು. ನಮ್ಮ ಅಪ್ಪಯ್ಯ ನನ್ನ ಹುಟ್ಟುಹಬ್ಬಕ್ಕೆ ಅಂತ ಪೂಜೆ ಮಾಡಿಸ್ತವನೆ. ಆದ್ರೆ ನನ್ನ ಅಮ್ಮಿಯವ್ರಿಗೆ ಈ ವಿಷಯನೇ ಗೊತ್ತಿಲ್ವಲ್ಲಪ್ಪ. ನಾನೇ ಹೇಳ್ಬಿಡ್ಲೆ, ಬೇಡ ಬೇಡ, ಅವ್ರಿಗೆ ಗೊತ್ತಾಗ್ಬೇಕು. ಹಂಗೇನಾರ ಮಾಡ್ತೀನಿ. ಯಾ ಪಾರ್ವತಿ, ಪಂಕಜ ಸೊಸೇಂದ್ರನೆಲ್ಲ ಕರ್ಕೊಂಡು ಹೋಗಿ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಾನನ್ನು ತೊಳೆದು ಮಡಿ ಮಾಡೋ. ಎಲ್ರಿಗೂ ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಕೊಂತೀನಿ. ಆಮೇಲೆ ಪೂಜೆ ಶುರು ಆದ್ಮೇಲೆ ಇದಿಲ್ಲ ಅದಿಲ್ಲ ಅಂತ ಹೇಳಿದ್ರು ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗಕ್ಕಿಲ್ಲ. ಅಪ್ಪಯ್ಯ ನಾನ್ ಏನ್ ಕೆಲಸ ಮಾಡ್ಬೇಕು ಅಂತಾನೆ ಹೇಳಿಲ್ವಲ್ಲ. ಇವತ್ತು ಒಂದಿನ ನೀನೇನು ಕೆಲಸ ಮಾಡೋದು ಬೇಡ. ಪೂಜೆಗಿದ್ರೆ ಸಾಕು.